ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿನೇ ಕ್ರಿಸ್ಪಿಯಾಗಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅರ್ಧದಷ್ಟು ಕಡಲೆ ಹಿಟ್ಟು ತೊಗೋಬೇಕು. ಸೊ ಮುಕ್ಕಾಲು ಬಟ್ಲಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಳ್ಳು, ಸ್ವಲ್ಪ ಅಜ್ವೈನ್ ಕಾಳನ್ನ ಕೈಯಲ್ಲಿ ಉಜ್ಜಿ ಹಾಕಿದ್ದೀನಿ. 1 ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ ಸೋಡಾ ಪೌಡರ್ ನೋಡಿ ಬಿಸಿ ತುಪ್ಪನ ಕಾಯಿಸಿ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕೊಳ್ಳೋಕ್ಕೂ ಮುಂಚೆನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾದಿರೋ ನೀರಲ್ಲಿ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ತಣ್ಣೀರಲ್ಲಿ ಕಲಸೋಕೆ ಹೋಗಬೇಡಿ, ಚಕ್ಲಿ ಕ್ರಿಸ್ಪಿಯಾಗಿ ಬರಲ್ಲ, ಒಳಗಡೆ ಸ್ಮೂತ್ ಇರಲ್ಲ. ಸೊ ನಾವು ಬಿಸಿನೀರು ಹಾಕಿ ಕಲಸೋದ್ರಿಂದ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತ್ನೆಸ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ತಣ್ಣೀರು ಮಿಕ್ಸ್ ಮಾಡಬೇಡಿ, ಬಿಸಿ ನೀರೇ ಹಾಕಿ. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ನೋಡಿ ಈ ಥರ ಕಲಸಿದ ಮೇಲೆ ಮಿದ್ದಿ ಕಲಿಸ್ಬೇಕು. ಕಲಸಿದ ಮೇಲೆ 2 ಉಂಡೆಯಾಗಿ ಮಾಡಿಕೊಂಡು ನೋಡಿ ನಾನು ಈ ಚಕ್ಲಿ ಹೋಳು ತೋರಿಸ್ತಾ ಇದ್ದೀನಿ. ಈ ಥರ ಚಕ್ಲಿ ಹೋಳೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದರಲ್ಲಿ ಇಷ್ಟೊಂದು ಬಿಲ್ಲೆಗಳಿದೆ. ನಾನು ಇದರಲ್ಲಿ ಒಂದು ಚಕ್ಲಿ ಇರೋದನ್ನು ತೊಗೊಂಡಿದ್ದೀನಿ. ನೋಡಿ ಈಗ ಇದಕ್ಕೆ ಸ್ವಲ್ಪ ಕೈಯಲ್ಲಿ ನೀರು ಎತ್ಕೊಂಡು ಅದಕ್ಕೆ ಸವರ್ತಾ ಇದ್ದೀನಿ. ಬೇಕಾದರೆ ಎಣ್ಣೆನೂ ಹಚ್ಕೋಬೋದು, ನೀರು ಹಚ್ಕೊಂಡ್ರೆ ಸಾಕು, ಅಂಟಲ್ಲ ಅದು. ನೋಡಿ ಈಗ ಒಂದು ಉಂಡೆನ ಉದ್ದ ಮಾಡಿಕೊಂಡು ಅದರೊಳಗೆ ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಇದನ್ನು ಕ್ಲೋಸ್ ಮಾಡಿಕೊಂಡು ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಕ್ಲಿನ ರೌಂಡಾಗಿ ಮಾಡ್ಕೋತಾ ಹೋಗಬೇಕು. ಒಂದೊಂದೇ ಮಾಡಿಕೊಂಡು ಬೇಕಾದರೂ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಬಿಡ್ತೀನಿ. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಟೈಪು ಈಸಿ ಆಗೋ ಮೆಥಡನ್ನ ತೋರಿಸ್ತಿದ್ದೀನಿ. ಇದು ಫಸ್ಟ್ನೇ ಟೈಪ್. ಇದನ್ನು ಪ್ಲೇಟ್ಸ್ ಮೇಲೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ ಇದು ಆಗಿದೆ, ಎಣ್ಣೆ ಬಿಸಿ ಆಗಿದೆ. ನೋಡಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ನನಗೆ ಸ್ವಲ್ಪ ಸರಿ ಆಗಲಿಲ್ಲ ಇದು ಹಾಕಲಿಕ್ಕೆ ಎಣ್ಣೆಲಿ, ಯಾಕಂದರೆ ಅದು ತೆಗೆದು ಹಾಕೋಷ್ಟರಲ್ಲಿ ಕೆಲವೊಂದು ಮುರಿದೇ ಹೋಗ್ಬಿಡ್ತಿತ್ತು. ಸೊ ನಿಮ್ಗೆ ಬೇಕಾದರೆ ಈ ಮೆಥಡ್ ಮಾಡಿ. ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ ನಿಮಗೆ. ನೋಡಿ ಇದೆಲ್ಲ ಸ್ವಲ್ಪ ಮುರಿದೇ ಹೋಗ್ಬಿಡ್ತು, ಯಾಕಂದರೆ ತಟ್ಟೆಯಿಂದ ತೆಗೆದು ಹಾಕೋಷ್ಟರಲ್ಲಿ. ಲಾಸ್ಟಲ್ಲಿ ಒಂದು ಉಳಿಸ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಒಂದೊಂದೇ ಮಾಡೋದಾದರೆ ನೀಟಾಗಿ ಬರುತ್ತೆ, ಒಂದು 5-6 ಮಾಡ್ಕೊಂಡಾಗ ಸ್ವಲ್ಪ ಮುರಿದೋಗತ್ತೆ. ಸೊ ನಾನೀಗಿಲ್ಲಿ ಡೈರೆಕ್ಟ್ ಎಣ್ಣೆಲೇ ಬಿಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲ ನಮಗೆ ಭಯ ಆಗುತ್ತೆ ಡೈರೆಕ್ಟ್ ಎಣ್ಣೆಲಿ ಬಿಡಲಿಕ್ಕೆ ಅಂದರೆ ನಾನು ಇನ್ನೊಂದು ಮೆಥಡ್ ಕೂಡ ತೋರಿಸ್ತಿದ್ದೀನಿ, ವೆಯ್ಟ್ ಮಾಡಿ. ನೋಡಿ ಈ ಥರ ಡೈರೆಕ್ಟ್ ಎಣ್ಣೆಲಿ ಬಿಟ್ಟು ಕೂಡ ಕರ್ಕೋಬೋದು. ಇನ್ನೊಂದು ನೀವು ಟೀ ಸೋಸೋ ಇದು ಇರುತ್ತಲ್ವ, ನೋಡಿ ಈ ಥರ ಟೀ ಸೋಸೋದ್ರ ಮೇಲ್ಗಡೆ ಹಾಕಿ ಹಿಂಗೆ ಬಿಟ್ಟರೆ ಆಯಿತು ಎಣ್ಣೆಗೆ. ಸ್ವಲ್ಪ ಟೀ ಸೋಸೋದನ್ನ ಮೊದಲಿಗೆ ಸ್ವಲ್ಪ ನೀರು ಹಚ್ಕೊಂಡು ಆಮೇಲೆ ಇದನ್ನು ಹಾಕಬೇಕು, ನೀಟಾಗಿ ಬರುತ್ತೆ. ನನಗೆ ಬೆಸ್ಟ್ ಅನಿಸಿದ್ದು ಅದೇ. ಇನ್ನೂ ಒಂದು ಮೆಥಡ್ ತೋರಿಸ್ತೀನಿ. ಈ ಕರಿತಾ ಇದ್ದೀವಲ್ಲ, ಕರಿಯೋದ್ರ ಮೇಲೆ ಕೂಡ ಹಾಕ್ಕೊಂಡು ನಾವು ಮಾಡ್ಕೋಬೋದು, ಚಕ್ಲಿ ಫ್ರೈ ಮಾಡ್ಕೋಬೋದು. ನೋಡಿ ಆ ಕರಿಯೋದ್ರ ಮೇಲೆ ನಾನು ಚಕ್ಲಿ ಹಾಕಿ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಇದೇ ಬೆಟರ್ ಅನಿಸುತ್ತೆ, ಯಾಕಂದರೆ ಒಂದೇ ಸರಿ ಮಾಡಿಟ್ಕೊಂಡು ಆಮೇಲೆ ಹಾಕೋಕೆ ಹೋಗೋದಕ್ಕಿಂತ ನಾವು ಅದರಲ್ಲೇ ಹಾಕಿ ನೋಡಿ ನಾನೊಂದು ದೊಡ್ಡದು ಮಾಡಿ ಹಾಕಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿರೋ ಎಲ್ಲ ಐಟಮ್ಸ್ನು ಮಿಸ್ ಮಾಡದೆ ಹಾಕಿ, ಹಾಗೆಯೇ ನಾನು ಹೇಳ್ದಂಗೆ ಮೆಥಡ್ ಫಾಲೋ ಮಾಡಿ. ಬಿಸಿನೀರು ಹಾಕಿ ಕಲಸಿ, ತುಪ್ಪ ಬಿಸಿ ಮಾಡಿ ತುಪ್ಪ ಹಾಕಿ. ನೋಡಿ ಈಗ ನಾನು ಟೀ ಸೋಸೋದ್ರಲ್ಲೇ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಿದೆ, ಒಂದು ಮುರಿಯಲ್ಲ. ಬೆಟರ್ ಅನಿಸುತ್ತೆ ಅದು. ಒಂದು ಸರಿ ಟ್ರೈ ಮಾಡಿ. ಹಾಗೆ ಬೇಗ ಕೂಡ ಹಾಕ್ಬೋದು, ಒಂದು ಹಾಕ್ತಿದ್ದಂಗೆ ಹಾಕ್ಕೋಬೋದು, ಏನು ಟೈಮ್ ಹಿಡಿಯಲ್ಲ. ತಟ್ಟೆಯಲ್ಲಿ ಹಾಕೋದು ಒಂದೇ, ಇದರಲ್ಲಿ ಹಾಕೋದು ಒಂದೇ. ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ತೆಕ್ಕೊಂಬಿಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ ಲಾಸ್ಟಲ್ಲಿ ಹಿಟ್ಟು ಉಳಿದಿತ್ತು ಅಂತ ನನ್ನ ಮಗಳು ಕೋಡ್ಬಳೆ ಕೇಳಿದ್ಲು ಅಂತ ಕೋಡ್ಬಳೆ ಮಾಡಿದ್ವಿ. ಇದರಲ್ಲಿ ನನ್ನ ಮಗಳು ಕೈ ಹಿಟ್ಟು ಮಾಡಿದ್ದಾಳೆ. ಸೊ ಅದು ಒಂದು ಚಿಕ್ಕದು ಒಂದು ದೊಡ್ಡದು ಬಂದಿದೆ. ನೋಡಿ ಲಾಸ್ಟಲ್ಲಿ ಉಳಿಯುತ್ತಲ್ವ, ಅದರೊಳಗಡೆ ಉಳಿದಿರುತ್ತೆ ಸ್ವಲ್ಪ ಹಿಟ್ಟು. ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ. ಸ್ವಲ್ಪ ಈ ಥರ ರೌಂಡ್ ಮಾಡಿ ಕೋಡ್ಬಳೆ ಥರ ಮಾಡಿಬಿಡಿ, ಅಲ್ಲಿಗೆಲ್ಲ ಖಾಲಿ ಆಗುತ್ತೆ. ನೋಡಿ ಎಲ್ಲ ಆರಿದ ಮೇಲೆ ಸ್ವಲ್ಪ ಒಂದು ಟೈಟಾಗಿರೋ ಸ್ಟೀಲ್ ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಡಿ, ಇಲ್ಲ ಅಂದರೆ ಮೆತ್ತಗಾಗುತ್ತೆ. ಪ್ಲಾಸ್ಟಿಕ್ ಬಾಕ್ಸು ಅಥವಾ ಹಾಗೇ ಒಂದು ಪಾತ್ರೆಯಲ್ಲಿ ಹಾಕಿ ಬಿಡೋಕೆ ಹೋಗ್ಬೇಡಿ, ಮೆತ್ತಗಾಗ್ಬಿಡತ್ತೆ. ಈ ಥರ ಬಾಕ್ಸ್ ಒಳಗಡೆ ಇಟ್ಟರೆ ನೀವು ಒಂದು 15-20 ದಿನ ಇಟ್ಟರೂ ಕ್ರಿಸ್ಪಿಯಾಗಿಯೇ ಇರುತ್ತೆ. ಓಕೆನಾ? ಒಂದು ಸರಿ ಟ್ರೈ ಮಾಡಿ. ಹಾಗೆ ದುಂಬಿ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.